ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತೇನೈತಿ ನಾವು ದುರಂಧರ್ 2 ದ ರಿವೆಂಜ್ ಆಫ್ ದುರಂಧರ್ ಅಂತೇಳಿ ಹೊಸ ಮೂವಿ ಬಿಟ್ಟಾರ. ಅದ್ರ ಬಗ್ಗೆ ನಾವು ಇವತ್ತೇನೈತಿ ಎಕ್ಸ್ಪ್ಲೇನ್ ಮಾಡಕ್ ಬಂದಿವಿ, ಅಂದ್ರೆ ರಿವ್ಯೂ ಮಾಡಕ್ ಬಂದಿವಿ. ನಾ ಮೂವಿ ಜಸ್ಟ್ ನೋಡ್ಕೊಂಡ್ ಬಂದೆ. ಈ ಮೂವಿ ಏನೈತಪ್ಪ ಅಂತಂದ್ರೆ 4 ಅವರ್ ಮೂವಿ ಐತಿ. ನಮಗ ಅನ್ನಿಸ್ತು 4 ಅವರ್ ಭಾಳ ಅಂದ್ರೆ ಭಾಳ ಆಕೈತಿ. ಹೆಂಗ್ ನೋಡದಪ್ಪ ಇದು ಏನಪ್ಪ ನಮ್ಗೆ ಅಷ್ಟು ಮಜಾ ಬರ್ತೈತಿ ಇಲ್ಲ ಅಂತ ಅನ್ಕೊಂಡು ಹೋಗಿದ್ದ. ಬಟ್ ಅದೇನೈತಿ ನನ್ನ ಇಮ್ಯಾಜಿನೇಷನ್ ಮತ್ತು ನನ್ನ ಕ್ಯೂರಿಯಾಸಿಟಿನ ಹೆಚ್ಚು ಮಾಡಿ ನನಗನ್ನಿಸ್ತು 4 ಅವರ್ದು ಮೂವಿ ಅಲ್ಲ, ಇನ್ನೊಂದು ಅವರ್ ಮಾಡಿದ್ರು ನಾನು ನೋಡ್ಬೋದಿತ್ತಲ್ಲಪ್ಪ ಅಂತ ಹೇಳಿ ನನಗೆ ಅನ್ನಿಸ್ತು. ಅದನ್ನ ನೀವು ನೋಡಿ ನಿಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಕೈತೆ ಅನ್ನೋದನ್ನ ನನಗೆ ಹೇಳ್ರಿ, ಅದು ಯಾವ ಥರ ಐತೆ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ನೀವು ಹೇಳ್ಕೊಂತವ್ರಿ. ಇವಾಗ ನಾ ಮೂವಿ ಬಗ್ಗೆ ನಿಮ್ಗೆ ರಿವ್ಯೂ ಮಾಡಕ್ಕೆ ಬಂದೀನಿ. ಏನಪ್ಪ ಇದು ಮೂವಿ ಫಸ್ಟಿಗೆ ನಾ ಹೇಳ್ಬೇಕಪ್ಪ ಅಂತಂದ್ರೆ, ನಿಮ್ಮ ಟೈಮ್ ಅಥವಾ ನಿಮ್ಮ ರೊಕ್ಕ ಏನು ಖರ್ಚು ಮಾಡತ್ತೀರಿ ಆ ಮೂವಿ ಮೇಲೆ ಅದು ವರ್ತ್ ಇಟ್ ಐತೋ ಇಲ್ಲೋ, ಅಥವಾ ಏನಪ್ಪ ನಾ ರೊಕ್ಕ ಹಾಕಿದ್ದೆಲ್ಲ ವೇಸ್ಟ್ ಆಗಕತ್ತೈತೋ, ನಾ ಟೈಮ್ ಹಾಕಿದ್ದೆಲ್ಲ ವೇಸ್ಟ್ ಆಗಕತ್ತೈತೋ ಅಂತ ಅನ್ಕೊಂಡು ಮೂವಿ ನೋಡ್ತಿರೋ, ಅಥವಾ ಏನಪ್ಪ ಫಸ್ಟ್ ಪಾರ್ಟ್ಗಿನ್ನ ಸೆಕೆಂಡ್ ಪಾರ್ಟ್ ಚಲೋ ಐತೋ ಅಥವಾ ಇಲ್ಲೋ ಅನ್ನೋದನ್ನ ನಾ ಈ ರಿವ್ಯೂ ಒಳಗೆ ನಾ ಹೇಳಕ್ ಹೋಗ್ತೀನಿ. ಸೊ ಹಂಗಿತ್ತಂದ್ರೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಬರ್ರಿ. ಇದ್ರೊಳಗೆ ದುರಂಧರ್ ಏನಪ್ಪ 2 ಸ್ಟಾರ್ಟ್ ಎಲ್ಲಿ ಆಕೈತಪ್ಪ ಅಂತಂದ್ರೆ, ದುರಂಧರ್ 1 ಎಲ್ಲಿ ಮುಗಿದಿತ್ತು ನೋಡು, ಅಲ್ಲಿಂದ ದುರಂಧರ್ 2 ಸ್ಟಾರ್ಟ್ ಆಗೈತಿ. ಯಾಕಪ್ಪ ಅಂತಂದ್ರೆ ಎಲ್ಲಿ ಮುಗಿದಿರ್ತೈತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಲ್ರಿ ಅವರು. ಸೊ ಅದನ್ನ ತಲೆಯಾಗಿ ಇಟ್ಕೊಂಡು ಯಾವ ಥರ ಮಾಡ್ಬೇಕು ಅನ್ನೋದನ್ನ ಅವರು ಫಸ್ಟಿಗೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು. 19ಕ್ಕೆ ಬರ್ತೇವೆ ತಂದಿದ್ರು, ಪಕ್ಕ 19ಕ್ಕೆ ಬಂದ್ರು ಅವರು. ಸೊ ಅದ್ರೊಳಗೆ ಏನಪ್ಪ ಅಂತಂದ್ರೆ ಹೈ ಲೆವೆಲ್ ಹೈ ವೋಲ್ಟೇಜ್ ಅದ್ರೊಳಗೆ ಇರುವಂಥ ಪರ್ಫಾರ್ಮೆನ್ಸ್ ಐತಿ. ಅದ್ರೊಳಗೆ ಕ್ರೈಮ್ ಆಗಲಿ, ಪೊಲಿಟಿಕ್ಸ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ ಎಲ್ಲವೂ ನಮಗೇನೈತಿ ಕರೆಕ್ಟಾಗಿ ಯಾವ ಟೈಮ್ ಒಳಗೆ ಬೇಕು ಆ ಟೈಮ್ ಒಳಗೆ ಮಾಡ್ಯಾರ. ಇನ್ನೊಂದು ಸ್ವಲ್ಪ ಏನಪ್ಪ ಅಂತಂದ್ರೆ, ನನಗೆ ಅವು ಸಾಂಗ್ಸ್ ಏನದಾವಲ್ಲ, ನಮಗೆ ಫಸ್ಟಿಗೆ ಒಂದು 2-3 ಸಾಂಗ್ಸ್ ಇಲ್ಲಿ ಹೊರಗೆ ಬಿಟ್ಟಿದ್ರು. ಬಟ್ ಅಲ್ಲಿ ಒಳಗೆ ಹೋದ್ಮೇಲೆ ಸಿಕ್ಕಾಪಟ್ಟಿ ಸಾಂಗ್ಸ್ ಅದಾವು. ಅವೇನಪ್ಪ ಹಳಿವೆಲ್ಲ ಸಾಂಗ್ಸನ್ನ ಮಿಕ್ಸ್ ಮಾಡಿ ಅದೇನು ಮಾಡ್ಯಾರ ಅಂದ್ರೆ ಆ್ಯಕ್ಷನ್ಗೆ ಅಥವಾ ಸೀನಿಗೆ ತಕ್ಕಂಗೆ ಅವು ಕರೆಕ್ಟಾಗಿ ಅದಾವು. ಅಲ್ಲಿ ಚಲೋ ಅನಿಸ್ತೈತೆ. ಅದು ಥಿಯೇಟ್ರ್ ಒಳಗೆ ಅದು ಫೀಲ್ ತೊಗೊಳಕತ್ತಾಗ ಆ ಮ್ಯೂಸಿಕ್ದು ಮಸ್ತ್ ಅನಿಸ್ತೈತಿ. ಇನ್ನೇನು ಸಿನಿಮ್ಯಾಟೋಗ್ರಫಿ ವೈಸ್ ಬಂದ್ರೆ, ಸಿನಿಮ್ಯಾಟೋಗ್ರಫಿ ಒಳಗಂತೂ ಸೆಕ್ಸಿ ಅಂದ್ರೆ ಏನು ಭಾಳ ಚಲೋ ಮಾಡಿಬಿಟ್ಟಾರ್ರಿ. ನಾವೇನು ಅನ್ಕೊಂಡೇವಿ ಅದ್ರೊಳಗಿರುವಂಥ ಆ್ಯಕ್ಷನ್ ಸೀನ್ಸ್ ಆಗಲಿ, ಯಾವುದಾದ್ರೂ ಬ್ಲಾಸ್ಟ್ ಆಗಲಿ, ಯಾವುದಾದ್ರೂ ಆ್ಯಕ್ಷನ್ ಸೀನ್ಸ್ ಮಾಡ್ಬೇಕಾದ್ರೆ ನಮಗೇನು ಅನಿಸ್ತೈತಿ ಕೆಲವೊಂದು ಸರಿ ಲ್ಯಾಗ್ ಆಕೈತಪ್ಪ, ಇದೇನಪ್ಪ ಕರೆಕ್ಟಾಗಿ ಮಾಡಿಲ್ಲ, ನಮಗಿದೇನು ಅನ್ಸಂಗಿಲ್ಲ, ಕರೆಕ್ಟಾಗಿ ಅನಿಸಿಲ್ಲ ಅಂತ ಅನಿಸ್ತೈತಿ. ಬಟ್ ಇದ್ರೊಳಗೆ ಏನಾಗೈತಿ, ಆದಿತ್ಯದವ್ರು ಅವ್ರು ಏನದಾರಲ್ಲ ಡೈರೆಕ್ಟರ್, ಅದ್ರೊಳಗೆ 100% ನಂಗೆ ಹಿಂಗೆ ಬೇಕಂದ್ರೆ ಅವರು ಹಿಂಗೆ ಮಾಡ್ಯಾರ. ಅವ್ರು ಯಾವ ಥರ ಬೇಕು ಆ ಸೀನ್ಸನ್ನು ಅವ್ರು ಆ ಥರ ಕ್ರಿಯೇಟ್ ಮಾಡ್ಕೊಂಡಾರ. ಅದನ್ನು ನಾವು ಫಸ್ಟಿಗೆ ದುರಂಧರ್ 1 ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದಾವಲ್ಲ ಆ ಥರನೇ ಇರ್ತೈತಿ ಅಂತ ಅನ್ಕೊಂಡು ಹೋಗಿದ್ದ. ಬಟ್ ಅದೇನೈತಿ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮಿನಿಮಮ್ 5x ಅಂದ್ರೆ 5 ಪಟ್ಟು ಅದು ಹೆಚ್ಚಿಗೆ ಚಲೋನೇ ಐತಿ. ಸೊ ಅದ್ರೊಳಗೆ ಇರುವಂಥ ಆ್ಯಕ್ಷನ್ಸ್ ಏನೈತಿ ನಾ ಫಸ್ಟಿಗೆ ಕಡಿಮೆ ಅನ್ಕೊಂಡಿದ್ದೆ. ಬಟ್ ಇದ್ರೊಳಗೆ ಏನು ಒಂದು ಸೀನ್ ನಾ ಒಂದು ಹೇಳ್ತೀನಿ ನಿಮ್ಗೊಂದು ಸೀನ್ದು. ಒಂದು ಏನೈತಿ ರೋಡ್ ಒಳಗೆ ಪೂರ್ತಿ ರೋಡ್ ಒಳಗೆ ಬಂದು ಒಬ್ಬ ವಿಲನ್ ಏನು ಮಾಡ್ತಾನ, ರುಂಡ ಅಂದ್ರೇನು ಪೂರಾ ಕುತ್ತಿಗೆನೆ ಕೊಯ್ದು ಬಿಡ್ತಾನ. ಅದನ್ನ ಏನು ಸೀನ್ ಐತಲ್ಲ ಅದನ್ನ ತೊಗೊಂಡು ಅವ್ರು ಹೇಳ್ತಾನೆ, ಈ ಥರ ಏನಾರ ನೀವು ಏನಾರ ನಮಗೆ ಗದ್ದಾರಿ ಮಾಡ್ಬೇಕಂತ ಮಾಡಿದಿರ ಅಂತಂದ್ರೆ ನಿಮ್ಮ ಗತಿ ನೀವು ಇದೇ ಥರ ಈ ರುಂಡ ಹೆಂಗೆ ಕಡ್ದೀನಿ, ನಿಮ್ಮನ್ನು ಹಾಗೆ ಎಲ್ಲರ ಮುಂದೆ ಕಡಿತೀನಿ ಅಂತ ಏನು ಸೀನ್ ಐತಲ್ಲ ಅದನ್ನ ನೋಡಿ ನನಗೆ ಅನ್ನಿಸ್ತು, ಅಪ್ಪ ಇದೇನು ಹುಚ್ಚರಾಟ ಅಪ್ಪ ಇದು ಒಂಥರ ಏನು ಹಿಂಗೂ ಪಿಕ್ಚರ್ ಮಾಡ್ತಾರಲ್ಲ ಅಂತ ಅನ್ನಿಸ್ತು. ಇದಕ್ಕೇನೈತಿ ಸರ್ಟಿಫಿಕೇಟ್ ಕೊಟ್ಟಾರ್ರಿ. ಅಂದ್ರೆ ಇದ್ರೊಳಗೆ ಹಿಂಸಾತ್ಮಕ ಏನು ಘಟನೆಗಳು ನಡೀತಾವಲ್ಲ ಅದ್ರೊಳಗೆ ನಾವು ಜಾಸ್ತಿ ತೋರ್ಸೇವಿ, ನೀವು ಅದನ್ನ ನಿಮ್ಮ ಓನ್ ರಿಸ್ಕ್ ಒಳಗೆ ಬಂದು ಈ ಮೂವಿ ನೋಡ್ಬೇಕಂತ ಅವ್ರು ಮೊದಲೇ ನಮಗೆ ಹೇಳ್ಬಿಟ್ಟಾರ. ನಾವು ಮತ್ತೇನ್ರಿ ಅವ್ರು ಹೇಳ್ಯಾರತ್ತ ನಾವ್ ಹೆಂಗೆ ಕೇಳಕ್ ಬರ್ತೈತಿ, ನಾವು ನಮ್ದು ಏನೈತೆ ನಾವು ನೋಡ್ಕೊಂಬರಕ್ಕೆ ಹೋಗಿರ್ತೇವೆ, ನಮ್ಗೆ ಹೆಂಗೆ ಅನಿಸ್ತೈತೆ ಅಂತ ನಾವು ರಿವ್ಯೂ ಕೊಡ್ಬೇಕಲ್ಲ. ಮತ್ತು ನಾವು ಹೋಗಿದ್ದೇವೆ, ನಮಗೂ ಅನ್ನಿಸ್ತು ಭಾಳ ಅಂದ್ರೆ ಭಾಳ ಚಲೋ ಐತ್ರಿ. ಇದ್ರೊಳಗೆ ಆ್ಯಕ್ಷನ್ ಸೀನ್ಸ್ ಅಂತೂ ಮಾತ್ರ ಮಸ್ತ್ ಅದಾವು. ಯಾರೇ ಸದ್ದ ಡ್ರಾಮಾ ಆಗಲಿ, ರೊಮ್ಯಾನ್ಸ್ ಆಗಲಿ, ಕಾಮಿಡಿ ಆಗಲಿ ಇಂಥ ಮೂವಿನ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನ್ಕೊಂಡ್ ಬಂದಿದ್ರೆ ಅಂದ್ರೆ ಕರೆನೇ ಇದ್ರಕ್ಕೆ ಬರಕ್ಕೆ ಹೋಗ್ಬೇಡ್ರಿ ನೀವು. ಯಾಕಪ್ಪ ಅಂತಂದ್ರೆ ಆ ಥರ ಮೂವಿ ಇದು ಅಲ್ಲೇ ಅಲ್ಲ. ಇದೇನಿದ್ರು ಆ್ಯಕ್ಷನ್, ಥ್ರಿಲ್ಲರ್, ಏನು ಮಾರ್ಪೀಟ್ ಏನೈತಿಲ್ಲ ಅಂಥವ್ರಿದ್ರೆ ಇದು ಏನಪ್ಪ ಅವ್ರಿಗೆ ಹಬ್ಬನೇ ಇದು. ಒಂಥರ KGF ಇಂಥವೇನು KGF 2 ಏನು ಅದಾವಲ್ಲ ಇದಾರೆ, ದುರಂಧರ್ 1 ಇಂಥವೆಲ್ಲ ಮೂವಿ ಏನೈತಿದು ಮಸ್ತ್ ಕ್ರೈಮ್ ಅದು ಇದು ಕ್ರಿಮಿನಲ್ ಆ್ಯಕ್ಷನ್ಸ್ ಏನು ಇರ್ತಾವಲ್ಲ ಅವು ನೋಡಕ್ಕೆ ಮಸ್ತ್ ಬ್ಲಾಸ್ಟ್ ಗೀಸ್ಟ್ ಏನು ಇರ್ತಾವಲ್ಲ ಇಂಥವೆಲ್ಲ ನೋಡಕ್ಕೆ ಮಜಾ ಬರ್ತಿರ್ತೈತಿ. ಸೊ ಅಂಥವ್ರಿಗೆ ಏನೈತಿ ಇದು ಒಂಥರ ಹಬ್ಬನೇ ಅನ್ಕೋಬೇಕು. ಇವಾಗಪ್ಪ ಅಂತಂದ್ರೆ ಈಗೇನೋ ಒಂದು 10 ವರ್ಷದೊಳಗೆ ಏನು ಬಾಲಿವುಡ್ ಒಳಗೆ ಮೂವಿ ಬಂದಾವಲ್ಲ ಅದನ್ನೆಲ್ಲನೂ ಸೈಡ್ಗೆಟ್ಟು ಇದನ್ನ ಏನೈತಿ ಇನ್ನು ಮ್ಯಾಲಿಂದ ಬಾಲಿವುಡ್ ಏನೈತಿಲ್ಲ ಇನ್ನು ಮಾರ್ಗ ಬೇರೆ ಕಡೆ ಅಂದ್ರೆ ಡೈರೆಕ್ಷನ್ ಬೇರೆ ಕಡೆ ತೊಗೊಂಡು ಹೋಗ್ಬಿಟ್ರೆ ರಣವೀರ್ ಸಿಂಗ್ ಅವರು. ಏನಪ್ಪ ಅವ್ರು ಫಸ್ಟಿಗೆ ಅನ್ಕೊಳಕತ್ತಿದ್ದೇವೆ ಅವ್ರು ಏನಪ್ಪ ಮಾರ್ಕೆಟ್ ಒಳಗೆ ಅವ್ರು ಇಲ್ಲೇ ಇಲ್ಲ, ಮತ್ತೆ ಈಗೇನು ಹೊಸಬ್ರು ಯಾರು ಬರ್ತಾರ ಹಂಗೆ ಹಿಂಗೆ ನಡೆದಿತ್ತು. ಆ ಥರ ಏನು ನಡೆಯಂಗಿಲ್ಲ. ಈಗೇನೈತಿ ಮಾರ್ಕೆಟ್ ಒಳಗೆ ರಣವೀರ್ ಸಿಂಗ್ ಅವ್ರು ಎಂಟ್ರಿ ಕೊಟ್ಟಾರ. ಇನ್ನು ಮೇಲಿಂದ ನಂದೊಂದು ಸ್ಟಾರ್ಡಮ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅವ್ರು ಬಂದಿದ್ರು. ಟಾಕ್ಸಿಕ್ ಮೂವಿನ ಅವಾಗ ರಿಲೀಸ್ ಆಗಕತ್ತಿತ್ತು, ಅದು ಇದು ಟಕ್ಕರ್ ಬೀಳಾಕತ್ತಿತ್ತು. ಸೊ ಆದ ಟೈಮ್ ಒಳಗೆ ಏನೈತಿ ಇದಂತೂ ಹಾಗೆ ಬಿಡ್ತು. ಹೆಂಗಪ್ಪ ಅಂತಂದ್ರೆ ಇದಂತೂ ಎಲ್ಲ ಕಡೆ ಆ ಕಡೆ ಮಿಡಲ್ ಈಸ್ಟ್ ಒಳಗೆಲ್ಲ ಇದು ಆಗ್ಬಿಟ್ಟು ಬ್ಯಾನ್ ಆಗೈತಿ. ಸೊ ಇದಕ್ಕೇನು ಫರಕ್ ಬೀಳಂಗಿಲ್ಲ. ಸೊ ಇದು ಮೂವಿ ಮಾತ್ರ ಅಲ್ಟಿಮೇಟ್ ಮಾಡ್ಯಾರ. 4 ತಾಸು ಮೂವಿ ನಮಗೇನು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಅದೇನು 20 ನಿಮಿಷದ ಐತಲ್ಲ ನಮ್ಗೆ ಅದೇನು ಕುಂದಿರ್ಸಿ ನೋಡಕ್ ಬಿಡಂಗಿಲ್ಲ. ಕುರ್ಚಿ ತುದಿ ಕುಂತು ನೋಡ್ತೀರಿ ನೀವು, ಇದೇನಪ್ಪ ಈ ಥರನೂ ಮೂವಿ ಮಾಡ್ಯಾರಲ್ಲ, ಹೆಂಗೆ ಇದನ್ನ ನೋಡೋದು ಉಸಿರು ಗಟ್ಟಿ ಹಿಡ್ಕೊಂಡು ನೋಡಂಗೆ ಆಕೈತಿ. ಸೊ ಇದ್ರೊಳಗೆ ಸ್ಪಾಯ್ಲರ್ ಅಲರ್ಟ್ ನಾ ಯಾವುದು ಕೊಡಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಯಾವುದೇ ಇದ್ರೊಳಗೆ ಸ್ಪಾಯ್ಲರ್ ಅಲರ್ಟ್ ನಾವು ಕೊಡಕ್ಕೆ ಹೋದೇವಪ್ಪ ಅಂತಂದ್ರೆ ನೀವು ಮುಂದಿನ 5 ನಿಮಿಷ ವೇಸ್ಟ್ ಆಗ್ಬಿಡ್ತೈತಿ. ಸೊ ಬರ್ರಿ ನೋಡೋಣಂತ ಹೆಂಗೈತಿ. ನಿಮಗೂ ರಿವ್ಯೂ ಅಂತೂ ಕೊಟ್ಟೇವಿ, ನಿಮ್ಗೆ ಯಾವ ಥರ ಅನಿಸ್ತೈತಿ ಅದನ್ನ ನೋಡಿ ಆದ್ಮೇಲೆ ನನಗೆ ಹೇಳ್ರಿ. ಬರ್ತೇವೆ, ಸಿಗೋಣಂತ ನೆಕ್ಸ್ಟ್ ವಿಡಿಯೋ ಒಳಗೆ.